ತುಂಗಭದ್ರಾ ಜಲಾಶಯದ ಕ್ರಸ್ಟರ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತುಂಗಾ ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಬಳ್ಳಾರಿಯ ಕಂಪ್ಲಿ ಪಟ್ಟಣದ ಜನರಲ್ಲೂ ಕೂಡ ಪ್ರವಾಹದ ಭೀತಿ ಮನೆ ಮಾಡಿದೆ. ತಡರಾತ್ರಿ ನದಿ ವೀಕ್ಷಣೆಗೆ ಕಂಪ್ಲಿ ಜನತೆ ದೌಡಾಯಿಸಿದ್ದಾರೆ. ಯಾವ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಏನು ಎತ್ತ ಅಂತ ನೋಡ್ಲಿಕ್ಕೆ ಕಂಪ್ಲಿ ಸೇತುವೆಯ ಬಳಿ ಬಿಗಿ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ 4 ಜಿಲ್ಲೆಯ ನದಿ ಪಾತ್ರದ ಜನರಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಜಿಲ್ಲಾಡಳಿತ ಪಾಸ್ ಮಾಡಿರುವಂಥದ್ದು. ಒಂದು ಕಡೆ ಜಮೀನುಗಳು ಜಲಾವೃತವಾಗುವಂತಹ ಭೀತಿ, ಮತ್ತೊಂದು ಕಡೆ ಈ ಪ್ರಮಾಣದಲ್ಲಿ ನೀರು ಹೋದರೆ ಮುಂದೆ ಕೃಷಿಗೆ ಏನು ಮಾಡಬೇಕು ಅನ್ನುವಂತಹ ಚಿಂತೆ. ಇದು ಸದ್ಯಕ್ಕೆ ಈ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಕೊಪ್ಪಳದಿಂದ ಮುಖಣ್ಣ ಕತ್ತಿ ಜೊತೆಗೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಅಮರೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಮುಖಣ್ಣ ಕತ್ತಿ ಅವ್ರನ್ನ ಮಾತನಾಡಿಸ್ತೀನಿ. ಮುಖಣ್ಣ ಕತ್ತಿ, 65,000 ಕ್ಯೂಸೆಕ್ ನೀರನ್ನು ಹರಿಬಿಡಬೇಕು ಅಂತ ಹೇಳ್ತಿದ್ದಾರೆ ಸಚಿವರು. ಹಿಂಗಾದ್ರೆ ಪರಿಸ್ಥಿತಿ ಹೆಂಗೆ? ನದಿ ಪಾತ್ರದಲ್ಲಿರೋ ಜನರ ಕಥೆ ಏನು ಅಂತ? ಪ್ರೇಮ್, 65,000 ಅಲ್ಲ, 65 TMC ನೀರನ್ನು ತುಂಗಭದ್ರಾ ಜಲಾಶಯದಿಂದ ಬಿಡಬೇಕಾಗುತ್ತೆ. ಅಂದರೆ 11,000 ಕ್ಯೂಸೆಕ್ಸ್ ನೀರನ್ನು ತುಂಗಭದ್ರಾ ಜಲಾಶಯಕ್ಕೆ 24 ಗಂಟೆಗಳ ಕಾಲ ಬಂದರೆ ಅದು 1 TMC ನೀರಾಗುತ್ತೆ. ಅದೇ ರೀತಿಯಾಗಿ 65 TMC ನೀರನ್ನು ಅಂದರೆ ತುಂಗಭದ್ರಾ ಜಲಾಶಯದಿಂದ ಹೊರಗಡೆ ಬಿಟ್ಟಾಗ ಮಾತ್ರ ತುಂಗಭದ್ರಾ ಜಲಾಶಯದಲ್ಲಿ ಏನಂದರೆ 19ನೇ ಚೈನ್ ಗೇಟ್ ಏನು ಕಟ್ಟಾಗಿದೆ, ಆ ಕಟ್ ಏನಾಗಿದೆ, ಹೇಗಾಗಿದೆ, ಅದನ್ನು ಯಾವ ರೀತಿ ರಿಪೇರಿ ಮಾಡಬೇಕೆಂಬುದು ಆ ತಜ್ಞರು, ನೀರಾವರಿ ತಜ್ಞರಾಗಿರ್ಬೋದು ಮತ್ತು ಹೈದರಾಬಾದಿನ ನೀಲನಕ್ಷೆ ಮಾಡಿದಂಥ ತುಂಗಭದ್ರಾ ಡ್ಯಾಮ್ ಕಟ್ಟುವ ಸಮಯದಲ್ಲಿ ಇದು ನಕ್ಷೆ ಮಾಡಿರೋದು, ಮ್ಯಾಪ್ ಮಾಡಿದಂಥ ಅಧಿಕಾರಿಗಳು ನೋಡಬಹುದಾಗಿದೆ. ಅದನ್ನು ಮತ್ತೆ ಪರಿಶೀಲನೆ ಮಾಡಿ ನಂತರ ಅದನ್ನು ಮಾಡೋಕ್ಕೆ ಬರ್ತೋ ಇಲ್ಲೋ ಎಂಬುದು ಅವಾಗ ಮಾಹಿತಿ ತಿಳ್ಕೊಬೋದಾಗಿದ್ದಂತೆ ಸಚಿವರು ಶಿವಸ್ತಂಗಳಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಅಂದರೆ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದ್ದ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಬೇಗನೆ ತುಂಬಿತ್ತು. ಈಗ ಈ ಭಾಗದ ರೈತರು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ವಿಶೇಷವಾಗಿ ರಾಯಚೂರು ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಕೊಪ್ಪಳ, ಬಳ್ಳಾರಿ ಮತ್ತು ಆಂಧ್ರ ಕೆಲ ಜಿಲ್ಲೆಗಳಾಗಿರ್ಬೋದು, ತೆಲಂಗಾಣದ ಒಟ್ಟು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ. ಈಗ ಮೊದಲ ಬೆಳೆ ಭತ್ತನೂ ಸಸಿ ನಾಟಿ ಮಾಡಿದ್ದರು. ಆದರೆ ಈಗ 1ನೇ ಬೆಳೆಗೂ ಸಹ ಅಂದ್ರೆ ನೀರಿನ ಸಮಸ್ಯೆ, ಕೊರತೆ ಆಗುವ ಆತಂಕ ವ್ಯಕ್ತ ಆಗ್ತಿದೆ. ಈಗ ಸಚಿವ ಶಿವರತ್ನಂಗಡಿ ಹೇಳಿರುವಂಥ 65 TMC ನೀರು ಖಾಲಿ ಮಾಡಿದರೆ ಒಂದು ಬೆಳೆಗೆ ಮಿನಿಮಮ್ ಅಂದರೂ 6 ಲಕ್ಷ ಹೆಕ್ಟೇರ್ಗೆ ಮತ್ತು ತೆಂಗು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಒಂದು ಅಂದಾಜು ಪ್ರಕಾರ 100 TMC ನೀರು ಬೇಕಾಗುತ್ತೆ 1ನೇ ಬೆಳೆ ಬೆಳಿಬೇಕಂದ್ರೆ. ಆದರೆ ಇದು 65 TMC ನೀರು ಖಾಲಿ ಆದರೆ ಇದು ನೀರು 1ನೇ ಬೆಳೆಗೂ ಸಹ ನೀರು ಸಾಕಾಗಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಅಂದರೆ ತುಂಗಭದ್ರಾ ಜಲಾಶಯದಿಂದ ನೀರು ನದಿಗೆ ಹರಿಬಿಟ್ರೆ ಅಂದರೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿದ್ದಾರೆ. ಈಗ ಇನ್ನೂ 2 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಹರಿಬಿಟ್ರೆ ಸಾಕಷ್ಟು ಗ್ರಾಮಗಳಿಗೂ ಸಹ ಆತಂಕ ಮನೆ ಮಾಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುಖಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ.